ಚೇಂಜ್ ಮಾಡಿದ್ರು, ಕೋಚ್ಗಳನ್ನು ಬದಲಿಸಿದ್ರು, ಬೇರೆ ಬೇರೆ ಸ್ಟಾಫ್ನ ಸೇರಿಸ್ಕೊಂಡ್ರು. ಬಟ್ ನೋ ಯೂಸ್. ಪಾಕಿಸ್ತಾನಿ ಆಟಗಾರರ ಆನ್ ಫೀಲ್ಡ್ ಬಿಲ್ಡಪ್ ಜಾಸ್ತಿ ಆಗ್ತಿದೆಯೇ ಹೊರತು ಅಂದುಕೊಂಡ ರಿಸಲ್ಟ್ ಬರ್ತಾ ಇಲ್ಲ. ಪದೇ ಪದೇ ಶೇಪ್ ಔಟ್ ಆಗೋದು ಕೂಡ ತಪ್ತಾ ಇಲ್ಲ. ಇದರಿಂದ ಬೇಜಾನ್ ತಲೆ ಕೆಡಿಸ್ಕೊಂಡಿರುವಂತಹ PCB ಈಗ ಹೊಸ ಸೊಲ್ಯೂಷನ್ ಒಂದನ್ನು ಕಂಡುಕೊಂಡಿದೆ. ಆಟಗಾರರ ಮೇಲೆ ಬ್ಯಾನ್ ಅಸ್ತ್ರ ಹೂಡಿದೆ. ಅಷ್ಟಕ್ಕೂ ಏನಿದು ಬ್ಯಾನ್ ಸ್ಟ್ರಾಟಜಿ? ಆಟಗಾರರ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ? PCB ಮಾಸ್ಟರ್ ಪ್ಲಾನ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಟಿಟ್ಯೂಡ್ 100%, ಪರ್ಫಾರ್ಮೆನ್ಸ್ 0%. ಇದು ಪಾಕಿಸ್ತಾನ ಕ್ರಿಕೆಟ್ ತಂಡದ ಪ್ರೆಸೆಂಟ್ ಸಿಚುಯೇಷನ್. ಅದು ಬಾಯ್ಸ್ ಟೀಮ್ ಆದ್ರೂ ಅಷ್ಟೇ, ಗರ್ಲ್ಸ್ ಟೀಮ್ ಆದ್ರೂ ಅಷ್ಟೇ, ನೋ ಡಿಫ್ರೆನ್ಸ್. ಆತ ಮೆನ್ಸ್ ಟೀಮ್ ಏಷ್ಯಾ ಕಪ್ನಲ್ಲಿ ಭಾರತದ ವಿರುದ್ಧ ಒಂದೇ ಒಂದು ಮ್ಯಾಚ್ ಅನ್ನ ಗೆಲ್ಲೋಕೆ ಆಗಿರಲಿಲ್ಲ. ಈತ ಹುಡುಗಿ ಟೀಮ್ ಅಂತೂ ICC ವುಮೆನ್ಸ್ ವರ್ಲ್ಡ್ ಕಪ್ನಲ್ಲೂ ಕೂಡ ಗೆಲ್ಲೋಕೆ ಸಾಕಷ್ಟು ಸಾಹಸ ಪಡ್ತಾ ಇದೆ. ಸೊ ಹಿಂಗೆ ಆದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮುಚ್ಚೇ ಹೋಗಿಬಿಡುತ್ತೇನೋ ಅಂತ PCB ಅಧಿಕಾರಿಗಳಿಗೆ ಈಗ ನಡುಕ ಶುರುವಾಗಿದೆ. ಹೀಗಾಗಿ ಆಟಗಾರರ ಮೇಲೆ ನಿಷೇಧ ಅಸ್ತ್ರವನ್ನ ಹೂಡಿದ್ದಾರೆ. ವಿದೇಶಿ ಲೀಗ್ಗಳಲ್ಲಿ ಆಡಿ ದುಡ್ಡು ಮಾಡಿಕೊಳ್ತಾ ಇದ್ದವರಿಗೆ ಕಡಿವಾಣ ಹಾಕಿದ್ದಾರೆ. ವಿದೇಶಿ ಲೀಗ್ಗಳಲ್ಲಿ ಪಾಕಿಸ್ತಾನಿ ಆಟಗಾರರಿಗಿಲ್ಲ ಪರ್ಮಿಷನ್. ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಚಾಂಪಿಯನ್ ಆದ್ಮೇಲೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ. 3ಕ್ಕೆ 3 ಪಂದ್ಯಗಳನ್ನ ಭಾರತ ಗೆದ್ದುಕೊಳ್ತು ಅನ್ನೋ ಉರಿ ಒಂದ್ ಕಡೆಯಾದ್ರೆ ಫೈನಲ್ ನಲ್ಲಿ ನಮ್ಮಿಂದ ಟ್ರೋಫಿಯನ್ನ ತಗೊಳ್ಳಿಲ್ವಲ್ಲ ಅನ್ನುವಂತ ಶೇಪ್ ಔಟ್ ಇನ್ನೊಂದ್ ಕಡೆ. ಸೊ PCBಗೆ ಇಂಥ ದುಸ್ಥಿತಿ ಬರೋಕೆ ಕಾರಣವೇ ಆಟಗಾರರ ಕೆಟ್ಟ ಪ್ರದರ್ಶನ. ಹೀಗಾಗಿ ತಮ್ಮ ಟೀಮ್ ಅನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಪಾಕ್ ಆಟಗಾರರಿಗೆ ವಿದೇಶಿ ಲೀಗ್ಗಳಲ್ಲಿ ಆಡದಂತೆ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಅನುಮೋದನೆಯೊಂದಿಗೆ ಲೀಗ್ಗಳು ಮತ್ತು ಇತರ ದೇಶೀಯ ಪಂದ್ಯಾವಳಿಗಳಲ್ಲಿ ಭಾಗವಹಿಸುವಂತ ಆಟಗಾರರಿಗೆ ನೀಡಲಾಗ್ತಾ ಇದ್ದಂತ ಎಲ್ಲಾ ನಿರಪೇಕ್ಷಣ ಪ್ರಮಾಣ ಪತ್ರಗಳನ್ನ ಅಂದ್ರೆ NOCಗಳನ್ನ ತಡೆ ಹಿಡಿಯಲಾಗಿದೆ. ಅಂದ್ರೆ ವಿದೇಶಿ ಲೀಗ್ಗಳು ಮತ್ತು ಪಂದ್ಯಾವಳಿಗಳಲ್ಲಿ ಆಟಗಾರರಿಗೆ ಎಲ್ಲಾ NOCಗಳನ್ನ ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಲಾಗಿದೆ. ಅಮೆರಿಕ ಮತ್ತು ಕೆನಡಿಯನ್ ಲೀಗ್ಗಳಲ್ಲಿ ಆಡಲ್ಲ ಪಾಕಿಸ್ತಾನಿಯರು. ಇನ್ನು PCBಯ ಈ ನಿರ್ಧಾರದಿಂದಾಗಿ ಅಮೆರಿಕನ್ ಮತ್ತು ಕೆನಡಿಯನ್ ಲೀಗ್ಗಳಲ್ಲಿ ಆಡ್ತಾ ಇದ್ದಂತ ಆಟಗಾರರಿಗೆ ಹೊಡೆತ ಬಿದ್ದಿದೆ. USA ನಲ್ಲಿನ ಫ್ರಾಂಚೈಸಿ ಲೀಗ್ಗಳಲ್ಲಿ ಸೋಹೆಲ್ ತನ್ವೀರ್ ಅವರು ಅಟ್ಲಾಂಟಾ ಕಿಂಗ್ಸ್ ಪರ ಆಡ್ತಾ ಇದ್ರು. ಇನ್ನು ವಹಾಬ್ ರಿಯಾಜ್ ಇವರು ಚಿಕಾಗೋ ಕ್ರಿಕೆಟ್ ಕ್ಲಬ್ ಪರ ಆಡ್ತಾ ಇದ್ರು. ಇನ್ನು ರುಮನ್ ರೈಸ್ ಇವರು ಲಾಸ್ ಏಂಜಲೀಸ್ ವೇವ್ಸ್ ಪರ ಆಡ್ತಾ ಇದ್ರು. ಸೊ ಇಂಥ ಅನುಭವಿ ಆಟಗಾರರು ಕೂಡ ಹೊಸ NOC ಸಿಗೋವರೆಗೂ ಕೂಡ ಆಡೋದನ್ನ ನಿಷೇಧ ಮಾಡಲಾಗಿದೆ. ಬಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ನಿವೃತ್ತ ಆಟಗಾರರ NOCಗೆ ಒಪ್ಪಿಗೆ ನೀಡಿದ್ರು ಕೂಡ ಸಕ್ರಿಯ ಆಟಗಾರರ ನಿಷೇಧವನ್ನ ಕಂಟಿನ್ಯೂ ಮಾಡಿದ್ದಾರೆ. BBLಗೆ ಪಾಕಿಸ್ತಾನಿ ಆಟಗಾರರ ಪ್ರವೇಶ ನಿರ್ಬಂಧ. ಸದ್ಯ ಪಾಕಿಸ್ತಾನಿ ಕ್ರಿಕೆಟಿಗರು ಡಿಸೆಂಬರ್ 14ರಂದು ಆಸ್ಟ್ರೇಲಿಯಾದಲ್ಲಿ ಆರಂಭವಾಗಲಿರುವಂತ 2025-26ರ ಬಿಗ್ ಬ್ಯಾಶ್ ಲೀಗ್ ಅಂದ್ರೆ BBL ಮೇಲೆ ಕಣ್ಣಿಟ್ಟಿದ್ದಾರೆ. ಇದರಲ್ಲಿ ಬಾಬರ್ ಅಜಂ ಸಿಡ್ನಿ ಸಿಕ್ಸರ್ಸ್ ಪರ ಆಡ್ತಾ ಇದ್ರೆ ಶಾಹಿದ್ ಶಾ ಅಫ್ರಿದಿ ಬ್ರಿಸ್ಟೇನ್ ಹೀಟ್ ಪರ ಆಡ್ತಿದ್ದಾರೆ. ಇನ್ನು ಮೊಹಮ್ಮದ್ ರಿಜ್ವಾನ್ ಮೆಲ್ಬೋರ್ನ್ ರೆನೆಗೇಡ್ಸ್ ಪರ ಆಡ್ತಿದ್ದಾರೆ. ಹಾಗೆ ಹ್ಯಾರಿಸ್ ರೌಫ್, ಫಹೀಮ್ ಅಶ್ರಫ್ ಹಾಗೆ ಶಾದಾಬ್ ಖಾನ್ ಸೇರಿದಂತೆ 7 ಪಾಕಿಸ್ತಾನಿ ತಾರೆಯರನ್ನ ಈಗಾಗಲೇ BBL ಟೀಮ್ಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಆದ್ರೆ PCB NOCಯನ್ನ ತಡೆ ಹಿಡಿದಿರೋದ್ರಿಂದ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನುವಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಆಕ್ಚುಲಿ ಪಾಕಿಸ್ತಾನಿ ಕ್ರಿಕೆಟಿಗರಿಗೆ ಅವರ ರಾಷ್ಟ್ರಕ್ಕಿಂತ ವಿದೇಶಿ ಲೀಗ್ಗಳಲ್ಲಿ ಆಡೋದ್ರಿಂದಲೇ ಜಾಸ್ತಿ ಲಾಭ ಇದೆ. ಯಾಕಂದ್ರೆ ಮೊದಲೇ ದಿವಾಳಿ ಎದ್ದಿರುವಂತ ಪಾಕಿಸ್ತಾನದಲ್ಲಿ ಆಟಗಾರರಿಗೆ ಕೊಡುವಂತ ಸಂಭಾವನೆಯೇ ಚಿಲ್ಲರೆ ಹಣ. ಸೊ ಬೇರೆ ಲೀಗ್ಗಳಲ್ಲಿ ಆಡಿ ಆದ್ರೂ ಕೂಡ ದುಡ್ಡು ಮಾಡ್ಕೊಳ್ಳೋಣ ಅಂದ್ರೆ ಈಗ ಅದಕ್ಕೂ ಕೂಡ ಕಲ್ಲು ಹಾಕ್ತಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತಮ್ಮ ಆಟಗಾರರಿಗೆ ನೀಡುವಂತ ವೇತನ ಎಷ್ಟು ಅನ್ನೋದನ್ನ ಹೇಳ್ತೇನೆ ನೋಡಿ. ಪಾಕಿಸ್ತಾನ ಕ್ರಿಕೆಟಿಗರ ಕೇಂದ್ರ ಒಪ್ಪಂದದಲ್ಲಿ ಆಟಗಾರನ ಒಟ್ಟು 4 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. A, B, C ಹಾಗೆ D ಅಂತ. 25 ಅಂದ್ರೆ 2025-2026ನೇ ವರ್ಷದ ಒಪ್ಪಂದದಂತೆ A ಕೆಟಗರಿ ಆಟಗಾರರು ಇಂಡಿಯನ್ ಕರೆನ್ಸಿ ಪ್ರಕಾರ ವಾರ್ಷಿಕ 13.1 ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡ್ಕೊಳ್ತಾರೆ. ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ 2025-26ರ ಒಪ್ಪಂದದಲ್ಲಿ ಪಾಕಿಸ್ತಾನದ ಯಾವುದೇ ಕ್ರಿಕೆಟಿಗ ಕೂಡ A ಒಪ್ಪಂದವನ್ನ ಪಡೆಯೋಕೆ ಸಾಧ್ಯವಾಗಿಲ್ಲ. ಅಂದ್ರೆ A ಕೆಟಗರಿಯಲ್ಲಿ ಯಾರನ್ನು ಕೂಡ ಸೇರ್ಸೇ ಇಲ್ಲ. ಕಳಪೆ ಪ್ರದರ್ಶನದ ಹೆಸರಲ್ಲಿ ಪಾಕ್ನ ಆಟಗಾರರನ್ನ ಅಂದ್ರೆ ಯಾರೊಬ್ಬರನ್ನು ಕೂಡ A ಕೆಟಗರಿಯಲ್ಲಿ PCB ಸೇರ್ಸೇ ಇಲ್ಲ. ಕಳೆದ ಬಾರಿ ಮೊಹಮ್ಮದ್ ರಿಜ್ವಾನ್ ಹಾಗೆ ಬಾಬರ್ ಅಜಂಗೆ ಚಾನ್ಸ್ ಅನ್ನ ಕೊಟ್ಟಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರ ಕಳಪೆ ಫಾರ್ಮ್ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಅವರನ್ನು ಕೂಡ A ಗುಂಪಿನಿಂದ ತೆಗೆದಾಕಿದ್ದಾರೆ. ಅಂದ್ರೆ ಅವರಲ್ಲಿ A ಗುಂಪಿನಲ್ಲಿ ಆಡುವಂತ ಆಟಗಾರರೇ ಇಲ್ಲ. ಸೊ ಇಲ್ಲೇ ಗೊತ್ತಾಗಿದೆ ಪಾಕಿಸ್ತಾನದ ಕ್ರಿಕೆಟ್ ಎಂತ ದುಸ್ಥಿತಿಯಲ್ಲಿದೆ, ಹಾಗೆ ಅಲ್ಲಿನ ಆಟಗಾರರು ಎಂತ ಕಳಪೆ ಫಾರ್ಮ್ ನಲ್ಲಿದ್ದಾರೆ ಅಂತ. ಇನ್ನು B ಕೆಟಗರಿ ಪ್ಲೇಯರ್ಗಳಿಗೆ ವಾರ್ಷಿಕವಾಗಿ 8.7
6 ಲಕ್ಷ ರೂಪಾಯಿಗಳನ್ನ ಕೊಡಲಾಗುತ್ತೆ ವಾರ್ಷಿಕ ಸಂಭಾವನೆ ರೂಪದಲ್ಲಿ. ಇನ್ನು ಬಿ ವರ್ಗದಲ್ಲಿ ಟೋಟಲ್ ಆಗಿ 10 ಆಟಗಾರರಿದ್ದಾರೆ. ಇನ್ನು ಸಿ ವರ್ಗದಲ್ಲಿ ಇರೋರಿಗೆ ವಾರ್ಷಿಕವಾಗಿ 4.38 ಲಕ್ಷ ರೂಪಾಯಿ ಸಿಗುತ್ತೆ. ಇಲ್ಲೂ ಕೂಡ 10 ಪ್ಲೇಯರ್ಸ್ ಇದ್ದಾರೆ. ಇನ್ನು ಡಿ ವರ್ಗದಲ್ಲಿ ಆಡೋರಿಗೆ 2.19 ಲಕ್ಷ ರೂಪಾಯಿ ಕೊಡಲಾಗುತ್ತೆ ವಾರ್ಷಿಕವಾಗಿ. ಇಲ್ಲೂ ಕೂಡ 10 ಆಟಗಾರರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಪಾಕಿಸ್ತಾನಿ ಕರೆನ್ಸಿಯಲ್ಲಿ ವೇತನ ನೀಡಲಾಗುತ್ತೆ, ಬಟ್ ನಾನಿಲ್ಲಿ ಅದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇರೋಂಥ ಅಮೌಂಟ್ ಇದು. ಸದ್ಯ ಪಾಕಿಸ್ತಾನಿ ರಾಷ್ಟ್ರೀಯ ತಂಡದ ಆಟಗಾರರು ಪಡೆಯುವಂತ ವೇತನ 13 ಲಕ್ಷ. ಅದೇ ನಮ್ಮ IPL ನಲ್ಲಿ ಬೇಸಿಕ್ ಪ್ರೈಸ್ 50 ಲಕ್ಷ ರೂಪಾಯಿ ಇದೆ. ಇನ್ನು ಟೀಮ್ ಇಂಡಿಯಾ ಪರ ಆಡುವಂತ ಆಟಗಾರರು ಕೋಟಿಗಳ ಲೆಕ್ಕದಲ್ಲಿ ವೇತನ ಪಡ್ಕೊಳ್ತಾರೆ. ನಮ್ಮಲ್ಲಿ A+, A, B, C ಅಂತ ಇಲ್ಲೂ ಕೂಡ 4 ಕ್ಯಾಟಗರಿ ಇದೆ. ಸೊ ಯಾವೆಲ್ಲ ಪ್ಲೇಯರ್ಸ್ ಯಾವ ವರ್ಗದಲ್ಲಿದ್ದಾರೆ ಅಂದ್ರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಅವರ ವೇತನ ಎಷ್ಟಿದೆ, ಸೊ ಭಾರತಕ್ಕೂ ಪಾಕಿಸ್ತಾನಕ್ಕೂ ಈ ಸಂಭಾವನೆಯಲ್ಲಿ ಎಷ್ಟೆಷ್ಟು ವೇರಿಯೇಷನ್ಸ್ ಇದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯ ಟೀಮ್ ಇಂಡಿಯಾದ A+ ಗ್ರೇಡ್ನ ಆಟಗಾರರು 7 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಳ್ತಾರೆ. ಅಂದ್ರೆ ಇವರು ನಂಬರ್ 1 ಸ್ಥಾನದಲ್ಲಿರ್ತಾರೆ. ಇವರು ಸ್ಟಾರ್ ಪ್ಲೇಯರ್ಸ್ ಆಗಿರ್ತಾರೆ. ಇವರಿಗೆ A+ ಗ್ರೇಡ್ನ ಕ್ಯಾಟಗರಿ ಇರುತ್ತೆ. ಈ ಲಿಸ್ಟ್ ನಲ್ಲಿ ಸದ್ಯ 4 ಭಾರತೀಯ ಆಟಗಾರರಿದ್ದಾರೆ. ಅದರಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಹಾಗೆ ರವೀಂದ್ರ ಜಡೇಜಾ ಈ 4 ಕೂಡ A+ ಕ್ಯಾಟಗರಿಯಲ್ಲಿದ್ದು 7 ಕೋಟಿ ರೂಪಾಯಿ ವಾರ್ಷಿಕ ಸಂಭಾವನೆಯನ್ನ ಪಡ್ಕೊಳ್ತಾರೆ. ಹಾಗೆ ಎ ವರ್ಗದಲ್ಲಿರುವಂತಹ ಪ್ಲೇಯರ್ಗಳಿಗೆ 5 ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡಲಾಗುತ್ತೆ ವಾರ್ಷಿಕವಾಗಿ. ಈ ಲಿಸ್ಟ್ ನಲ್ಲಿ ಮೊಹಮ್ಮದ್ ಸಿರಾಜ್, KL ರಾಹುಲ್, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ, ರಿಷಬ್ ಪಂತ್ ಇದ್ದಾರೆ. ಸೊ ಇವರಿಷ್ಟು ಕೂಡ ಎ ಕ್ಯಾಟಗರಿಯಲ್ಲಿ ಬರ್ತಾರೆ. ಇನ್ನು ಬಿ ಕ್ಯಾಟಗರಿ ಆಟಗಾರರಿಗೆ ವಾರ್ಷಿಕವಾಗಿ 3 ಕೋಟಿ ರೂಪಾಯಿ ವೇತನವನ್ನ ನೀಡಲಾಗುತ್ತೆ ವಾರ್ಷಿಕವಾಗಿ. ಈ ಲಿಸ್ಟ್ ನಲ್ಲಿ 5 ಆಟಗಾರರಿದ್ದಾರೆ. ಸೂರ್ಯಕುಮಾರ್ ಯಾದವ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್ ಈ ಗ್ರೂಪ್ ನಲ್ಲಿ ಇದ್ದಾರೆ. ಇನ್ನು ಸಿ ಗ್ರೂಪ್ ನಲ್ಲಿ 19 ಪ್ಲೇಯರ್ಸ್ ಇದ್ದಾರೆ. ರಿಂಕು ಸಿಂಗ್, ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಮುಖೇಶ್ ಕುಮಾರ್, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸೇರಿದಂತೆ ಟೋಟಲ್ ಆಗಿ 19 ಪ್ಲೇಯರ್ಸ್ ಇದ್ದಾರೆ. ಇವರು ಕೂಡ ವಾರ್ಷಿಕವಾಗಿ 1 ಕೋಟಿ ರೂಪಾಯಿ ಸಂಭಾವನೆಯನ್ನ. ಸೊ ಇದೆಲ್ಲ BCCI ನಿಂದ ವಾರ್ಷಿಕವಾಗಿ ಸಿಗುವಂತ ವೇತನ. ಇಷ್ಟೇ ಅಲ್ಲದೆ ಟೆಸ್ಟ್, T20 ಹಾಗೆ ODI ಮಾದರಿಯ ಪಂದ್ಯಗಳಲ್ಲಿ ಆಡುವಂತ ಆಟಗಾರರಿಗೆ ಪ್ರತ್ಯೇಕವಾಗಿ ಆಯಾ ಪಂದ್ಯಾವಳಿಗೆ ಸಂಭಾವನೆ ಕೂಡ ಸಿಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ IPL ನಲ್ಲಿ ಜಸ್ಟ್ 3 ತಿಂಗಳಿಗೆ ಇವರೆಲ್ಲ ಕೋಟಿ ಹಣವನ್ನ ಬಾಚ್ಕೊಳ್ತಾರೆ. ಬಟ್ ಪಾಕಿಸ್ತಾನಿಯರ ಕತೆ ಹಿಂಗಲ್ಲ. PCB ಇಂದ ಸಿಗೋದೇ ಅಲ್ಪ ಸ್ವಲ್ಪ ಸಂಭಾವನೆ. ಈಗ ವಿದೇಶಿ ಲೀಗ್ಗಳಿಗೂ ಕೂಡ ಕಲ್ಲು ಹಾಕಿದ್ದಾರೆ. NOC ಸಿಗದೇ ಇದ್ರೆ ಮುಂದೆ ಹೇಗಪ್ಪ ಅಂತ ಅಲ್ಲಿನ ಆಟಗಾರರು ತಲೆ ಕೆಡಿಸ್ಕೊಂಡಿದ್ದಾರೆ. ಆದ್ರೆ PCB ಮಾತ್ರ ಹಿಂಗಾದ್ರೂ ಚೆನ್ನಾಗಿ ಆಡ್ಲಿ ಅಂತ ನಿಷೇಧದ ಟ್ರಿಕ್ಸ್ ಅನ್ನ ಬಳಸ್ತಾ ಇದೆ. ಇದಾದ್ರೂ ಕೂಡ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.